ನಮಸ್ಕಾರ ಸ್ನೇಹಿತರೆ. ಕೆಲವು ಯುಗಾಂತರಗಳಿಂದ ನಮ್ಮ ಈ ಬ್ರಹ್ಮಾಂಡವನ್ನು ಎರಡು ಶಕ್ತಿಗಳು ಆಳುತ್ತಿವೆ. ಅದರಲ್ಲಿ ಒಂದು ಮಂತ್ರ, ಎರಡನೆಯದು ಸ್ತೋತ್ರ. ಈಗ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಎರಡರಲ್ಲಿ ಯಾವುದು ತುಂಬಾ ಶಕ್ತಿಯುತವಾದದ್ದು, ಮಂತ್ರಾನ ಅಥವಾ ಸ್ತೋತ್ರಾನ? ಇದರ ಬಗ್ಗೆ ನೀವು ಅಷ್ಟೊಂದು ಯೋಚನೆ ಮಾಡದಿದ್ರೂ ಕೂಡ ಇದರ ಬಗ್ಗೆ ತಿಳಿದುಕೊಂಡ್ರೆ ಖಂಡಿತ ಅಚ್ಚರಿ ಪಡುತ್ತೀರಿ. ನಾವೆಲ್ಲರೂ ಪ್ರತಿದಿನ ದೇವರ ಮುಂದೆ ಕುಳಿತುಕೊಂಡು ಮಂತ್ರಗಳನ್ನು ಹೇಳುತ್ತೀವಿ, ಸ್ತೋತ್ರಗಳನ್ನು ಜಪಿಸುತ್ತೀವಿ. ಆದರೆ ಇವೆರಡು ನಮಗೆ ಯಾವ ರೀತಿಯಾದ ಶಕ್ತಿ ಕೊಡುತ್ತದೆ? ಇವೆರಡರಲ್ಲಿ ಯಾವುದು ನಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸುತ್ತದೆ? ಇವತ್ತಿನ ಈ ವಿಡಿಯೋದಲ್ಲಿ ಈ ರಹಸ್ಯವನ್ನು ನಾವು ತಿಳಿದುಕೊಳ್ಳೋಣ. ಈ ರಹಸ್ಯ ತಿಳಿದುಕೊಂಡ ಕ್ಷಣದಿಂದ ನಿಮ್ಮ ಜೀವನ ಮತ್ತೆ ಹೊಸದಾಗಿ ಶುರುವಾಗುತ್ತದೆ. ಹಾಗಾಗಿ ವಿಡಿಯೋ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಮಂತ್ರ ಮತ್ತು ಸ್ತೋತ್ರ ಇವೆರಡರಲ್ಲಿ ಯಾವುದು ತುಂಬಾ ಶಕ್ತಿಯುತವಾದದ್ದು ಎಂದು ತಿಳಿದುಕೊಳ್ಳಲು ಮೊದಲು ನಾವು ಇವೆರಡರ ಬಗ್ಗೆ ಸಪರೇಟ್ ಆಗಿ ತಿಳಿಬೇಕು. ಈಗ ಮೊದಲು ನಾವು ಮಂತ್ರದ ಬಗ್ಗೆ ನೋಡೋಣ. ಮಂತ್ರ ಅನ್ನೋದು ಒಂದು ಸಾಮಾನ್ಯವಾದ ಪದವಲ್ಲ. ಮನ್ ಪ್ಲಸ್ ತ್ರ ಎಂಬ ಎರಡು ಪದಗಳನ್ನು ಸೇರಿಸಿದರೆ ಮಂತ್ರ ಎಂಬ ಶಬ್ದ ಬರುತ್ತದೆ. ಮನ್ ಅಂದರೆ ಮನಸ್ಸು, ತ್ರ ಅಂದರೆ ರಕ್ಷಣೆ ಅಥವಾ ಕಾಪಾಡುವುದು. ಅಂದರೆ ಮಂತ್ರ ಮನಸ್ಸನ್ನು ರಕ್ಷಿಸುವಂತ ಶಬ್ದ ಎಂದು ಅರ್ಥ. ಮಂತ್ರ ಅಂದ ತಕ್ಷಣ ಶಬ್ದ ತರಂಗಗಳ ಶಕ್ತಿ ನಮಗೆ ನೆನಪಾಗಬೇಕು. ಒಂದು ಮಂತ್ರವನ್ನು ಸರಿಯಾಗಿ ಉಚ್ಚರಿಸಿದ ಪ್ರತಿ ಸಲ ನಮ್ಮ ಸುತ್ತಲೂ ಒಂದು ರೀತಿಯಾದ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನ್ ನಮ್ಮ ಭಾವನೆಗಳನ್ನು ಕ್ರಮಬದ್ಧವಾಗಿ ತಯಾರಿಸುತ್ತದೆ. ಉದಾಹರಣೆಗೆ ಎಲ್ಲರಿಗೂ ಗೊತ್ತಿರುವಂತ ಗಾಯತ್ರಿ ಮಂತ್ರದ ಬಗ್ಗೆ ನೋಡೋಣ. ಗಾಯತ್ರಿ ಮಂತ್ರ ಬರೀ ಪ್ರಾರ್ಥನೆ ಅಲ್ಲ, ಇದು ಸೂರ್ಯನ ಶಕ್ತಿಯನ್ನು ನಮ್ಮ ಅಂತರಂಗದಲ್ಲಿ ಚಿಗುರಿಸುವಂತ ಒಂದು ಆಧ್ಯಾತ್ಮಿಕ ಶಾಸ್ತ್ರ. ಅದೇ ರೀತಿ ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪಿಸಿದಾಗ ನಮ್ಮ ದೇಹದೊಳಗೆ ಇರುವಂತ ಒತ್ತಡ ಕಡಿಮೆಯಾಗುತ್ತದೆ, ಮನಸ್ಸಿನಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಮಂತ್ರದ ಪ್ರತ್ಯೇಕತೆ ಏನಂದ್ರೆ ಅದು ನಮ್ಮ ದೃಷ್ಟಿಯನ್ನು ಬದಲಾಯಿಸುತ್ತದೆ. ನಮ್ಮ ಪೂರ್ತಿ ದೃಷ್ಟಿಯನ್ನು ಒಂದೇ ದಿಕ್ಕಿನೆಡೆಗೆ ಹೋಗಲು ಸಹಕರಿಸುತ್ತದೆ. ಮಂತ್ರ ಎಂಬುದು ಮನಸ್ಸನ್ನು ನಿಯಂತ್ರಿಸುವ ಬೀಗದ ಕೈ ಎಂದು ಹೇಳಬಹುದು. ಈಗ ನಾವು ಸ್ತೋತ್ರದ ಬಗ್ಗೆ ನೋಡೋಣ. ಸ್ತೋತ್ರ ಅನ್ನುವ ಪದ ಸ್ತ್ವ ಪ್ಲಸ್ ತ್ರ ಎಂಬ ಎರಡು ಪದಗಳಿಂದ ಬಂದಿದೆ. ಸ್ತೋತ್ರ ಅಂದರೆ ಭಗವಂತನನ್ನು ಸ್ತುತಿಸುವುದು ಎಂದು ಅರ್ಥ. ಮಂತ್ರ ಶಕ್ತಿಯಾದರೆ ಸ್ತೋತ್ರ ಭಾವನೆ. ಸ್ತೋತ್ರ ಅನ್ನುವುದು ಪದಗಳ ಕವಿತೆ ಮಾತ್ರ ಅಲ್ಲ, ಅದು ಭಕ್ತಿಯ ಪುಷ್ಪ. ಭಗವಂತನ ಮಹಿಮೆಯನ್ನು ಹಾಡಿನ ರೂಪದಲ್ಲಿ ಹಾಡುವುದು. ಉದಾಹರಣೆಗೆ ವಿಷ್ಣು ಸಹಸ್ರನಾಮ, ಇದನ್ನು ಓದಿದವರಿಗೆ ಭಕ್ತಿ ಮಾತ್ರವಲ್ಲದೆ ಆತ್ಮಧೈರ್ಯ ಕೂಡ ಬರುತ್ತದೆ. ಅದೇ ರೀತಿ ಲಲಿತಾ ಸಹಸ್ರನಾಮ, ಇದು ಪ್ರತಿ ಹೆಸರನ್ನು ಹೇಳಿದಾಗ ನಮ್ಮಲ್ಲಿ ಭಕ್ತಿ ಜ್ಯೋತಿಯನ್ನು ಬೆಳಗಿಸುತ್ತದೆ. ಸ್ತೋತ್ರದ ಪ್ರತ್ಯೇಕತೆ ಏನಂದ್ರೆ ಇದು ನೇರವಾಗಿ ನಮ್ಮ ಹೃದಯವನ್ನು ತಾಕುತ್ತದೆ. ಮಂತ್ರ ನಮಗೆ ಏಕಾಗ್ರತೆಯನ್ನು ಕೊಟ್ಟರೆ ಸ್ತೋತ್ರ ಹೃದಯಕ್ಕೆ ಸಮರ್ಪಣೆಯನ್ನು ಕಲಿಸಿಕೊಡುತ್ತದೆ. ಇದು ಬರೀ ವ್ಯಕ್ತಿಗತ ಸಾಧನೆ ಮಾತ್ರ ಅಲ್ಲ, ಸಮೂಹಕ್ಕೆ ಹಾಗೂ ಸಮಾಜಕ್ಕೆ ಭಕ್ತಿ ತರಂಗಗಳನ್ನು ಹಂಚುತ್ತದೆ. ಆದ್ದರಿಂದಲೇ ಸ್ತೋತ್ರ ಪಠಿಸಿದಾಗ ಬರೀ ನಮ್ಮ ಮಾತು ಮಾತ್ರವಲ್ಲ, ನಮ್ಮ ಹೃದಯ ಕೂಡ ದೇವರಿಗೆ ಸಮರ್ಪಿತವಾಗುತ್ತದೆ. ಈಗ ನಾವು ಈ ಎರಡರ ಮಧ್ಯೆ ಇರುವ ವ್ಯತ್ಯಾಸವನ್ನು ನೋಡೋಣ. ಮಂತ್ರ ಅನ್ನುವುದು ಶಬ್ದ ಶಕ್ತಿ, ಸ್ತೋತ್ರ ಅನ್ನುವುದು ಭಾವಶಕ್ತಿ. ಮಂತ್ರ ನಮ್ಮಲ್ಲಿರುವಂತ ಶಕ್ತಿಯನ್ನು ಚಿಗುರಿಸುತ್ತದೆ, ಸ್ತೋತ್ರ ನಮ್ಮಲ್ಲಿರುವಂತ ಭಕ್ತಿಯನ್ನು ಚಿಗುರಿಸುತ್ತದೆ. ಮಂತ್ರ ಅನ್ನುವುದು ಯೋಗಿಗಳು, ತಪಸ್ವಿಗಳು, ಋಷಿ ಮುನಿಗಳು, ಸಾಧು ಸಂತರು ಏಕಾಗ್ರತೆಗಾಗಿ ಜಪಿಸುವಂತ ಸಾಧನೆ. ಸ್ತೋತ್ರ ಅನ್ನುವುದು ಗೃಹಸ್ಥರು, ಭಕ್ತರು, ನಮ್ಮಂತ ಸಾಮಾನ್ಯ ವ್ಯಕ್ತಿಗಳು ಭಕ್ತಿಗಾಗಿ ಜಪಿಸುವ ಸಾಧನೆ. ಮಂತ್ರ ನಮ್ಮ ಮನಸ್ಸನ್ನು ನಮ್ಮ ಒಳಗೆ ತೆಗೆದುಕೊಂಡು ಹೋಗುತ್ತದೆ. ಸ್ತೋತ್ರ ನಮ್ಮ ಹೃದಯವನ್ನು
ದೇವರ ಜೊತೆ ಬೆರೆಯುವಂತೆ ಮಾಡುತ್ತದೆ. ಈಗೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದು ಕಾಡಿನಲ್ಲಿ ಒಬ್ಬ ಯೋಗಿ ಓಂ ನಮಃ ಶಿವಾಯ ಎಂಬ ಮಂತ್ರ ಜಪ ಮಾಡುತ್ತಿದ್ದಾರೆ. ಆ ಯೋಗಿಯ ಗುರಿ ಮನಸ್ಸಿನ ಏಕಾಗ್ರತೆ ಮತ್ತು ಆತ್ಮದ ಜಾಗೃತಿ. ಅದೇ ಸಮಯದಲ್ಲಿ ಒಬ್ಬ ಗೃಹಸ್ಥ ಅವನ ಮನೆಯಲ್ಲಿ ಕುಳಿತುಕೊಂಡು ಒಂದು ಸ್ತೋತ್ರವನ್ನು ಪಠಿಸುತ್ತಿದ್ದಾನೆ. ಆ ಗೃಹಸ್ಥನ ಗುರಿ ಭಕ್ತಿ ಹಾಗೂ ದೇವರ ಜೊತೆ ಅನುಬಂಧ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಮಂತ್ರ ಅದರ ಶಕ್ತಿಯಿಂದ ನಮ್ಮ ಮನಸ್ಸನ್ನು ಕಟ್ಟಿಹಾಕುತ್ತದೆ. ಸ್ತೋತ್ರ ಅದರ ಭಾವದಿಂದ ನಮ್ಮ ಮನಸ್ಸನ್ನು ಕರಗಿಸುತ್ತದೆ. ಒಂದು ಮಂತ್ರವನ್ನು ನಾವು ಕೇಳಿದಾಗ ನಮ್ಮ ಒಳಗಿರುವಂತಹ ಶಕ್ತಿ ಚಿಗುರುತ್ತದೆ. ಸ್ತೋತ್ರವನ್ನು ಕೇಳಿದಾಗ ನಮ್ಮ ಹೃದಯವೆಲ್ಲ ಕೂಡ ಚಲಿಸುತ್ತದೆ. ಮಂತ್ರ ಅನ್ನುವುದು ಒಂದು ರಹಸ್ಯವಾದ ಕೋಣೆಯನ್ನು ತೆರೆದಂತೆ ನಮ್ಮ ಮನಸ್ಸಿನ ಅಂತರಂಗವನ್ನು ತೆರೆಯುತ್ತದೆ. ಸ್ತೋತ್ರ ಮಾತ್ರ ಒಂದು ಭಕ್ತಿಗೀತೆಯಂತೆ ನಮ್ಮ ಮನಸ್ಸಿನ ತುಂಬ ದೈವ ಸಾನ್ನಿಧ್ಯವನ್ನು ತುಂಬುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಮಂತ್ರವನ್ನು ಒಬ್ಬ ವ್ಯಕ್ತಿ ಒಂಟಿಯಾಗಿ ಜಪಿಸಿದರೂ ಕೂಡ ಪ್ರಭಾವ ಇರುತ್ತದೆ. ಆದರೆ ಸ್ತೋತ್ರ ಒಂದು ಗುಂಪು ಜೊತೆಯಾಗಿ ಕುಳಿತುಕೊಂಡು ಪಠಿಸಿದಾಗ ಅದರ ಭಕ್ತಿ ತರಂಗಗಳು ಸುತ್ತಲೂ ಇರುವ ಪ್ರತಿಯೊಬ್ಬರನ್ನು ತಾಕುತ್ತದೆ. ಉದಾಹರಣೆಗೆ ವಿಷ್ಣು ಸಹಸ್ರನಾಮ, ಅದನ್ನು ಒಬ್ಬರೇ ಒಂಟಿಯಾಗಿ ಓದಿದರೂ ಕೂಡ ಶಾಂತಿ ಸಿಗುತ್ತದೆ. ಅದೇ ನೂರಾರು ಜನ ಒಟ್ಟಿಗೆ ಕುಳಿತುಕೊಂಡು ಓದಿದಾಗ ಆ ವಾತಾವರಣವೆಲ್ಲ ಭಕ್ತಿ ಪರವಶದಿಂದ ತುಂಬಿಕೊಳ್ಳುತ್ತದೆ. ಮಂತ್ರ ಒಂದು ಸಾಧನೆಯಾದರೆ ಸ್ತೋತ್ರ ಒಂದು ಸಮರ್ಪಣೆ. ಮಂತ್ರ ಮನಸ್ಸನ್ನು ಒಳಗೆ ನಡೆಸಿದರೆ ಸ್ತೋತ್ರ ಮನಸ್ಸನ್ನು ದೇವರಿಗೆ ಸಮರ್ಪಿಸುತ್ತದೆ. ಎರಡೂ ಕೂಡ ಬೇರೆ ಬೇರೆ ದಾರಿಗಳು, ಆದರೆ ಕೊನೆಗೆ ತಲುಪುವ ಗಮ್ಯ ಮಾತ್ರ ಒಂದೇ, ಅದೇ ದೇವರ ಅನುಭೂತಿ ಪಡೆಯುವುದು. ಆದ್ದರಿಂದಲೇ ನಮ್ಮ ಪೂರ್ವಿಕರು ಮಂತ್ರವನ್ನು ತಪಸ್ಸಿಗೆ, ಸ್ತೋತ್ರವನ್ನು ಭಕ್ತಿಗೆ ಕೊಟ್ಟಿದ್ದಾರೆ. ಮಂತ್ರ ಮನಸ್ಸನ್ನು ಬಲವಾಗಿ ಮಾಡಿದರೆ ಸ್ತೋತ್ರ ಮನುಷ್ಯನನ್ನು ಬಲವಾಗಿ ಮಾಡುತ್ತದೆ. ಹಾಗಾಗಿ ನೆನಪಿಟ್ಟುಕೊಳ್ಳಿ, ಮಂತ್ರ ಅನ್ನುವುದು ಶಕ್ತಿ, ಸ್ತೋತ್ರ ಅನ್ನುವುದು ಭಕ್ತಿ. ಇದೇ ಈ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸ. ಆದರೆ ಈಗ ನಾವು ನಮ್ಮ ಮುಖ್ಯವಾದ ಪ್ರಶ್ನೆಗೆ ಬಂದರೆ, ಇವೆರಡರಲ್ಲಿ ಯಾವುದು ಅತಿ ಶಕ್ತಿಯುತವಾದದ್ದು? ಮಂತ್ರ ಶಕ್ತಿಯುತವಾದದ್ದು. ಯಾಕಂದ್ರೆ ಮಂತ್ರ ಮನಸ್ಸಿಗೆ ಏಕಾಗ್ರತೆ ಕೊಡುತ್ತದೆ. ಸ್ತೋತ್ರ ಕೂಡ ಶಕ್ತಿಯುತವಾದದ್ದು. ಯಾಕಂದ್ರೆ ಅದು ನಮ್ಮ ಹೃದಯಕ್ಕೆ ಭಕ್ತಿಯನ್ನು ತುಂಬುತ್ತದೆ. ಇವೆರಡರಲ್ಲಿ ಒಂದು ಹೆಚ್ಚು ಶಕ್ತಿಯುತವಾದದ್ದು, ಇನ್ನೊಂದು ಕಡಿಮೆ ಶಕ್ತಿಯುತವಾದದ್ದು ಎಂದು ಹೇಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಒಂದು ಸಲ ನೀವೇ ಯೋಚಿಸಿ ನೋಡಿ. ಮಂತ್ರ ಇಲ್ಲದಿದ್ದರೆ ನಮ್ಮ ಶಕ್ತಿ ದಿಕ್ಕು ತಪ್ಪುತ್ತದೆ. ನಮ್ಮೊಳಗಿರುವಂತ ಬಲ ಸುಮ್ಮನೆ ವ್ಯರ್ಥವಾಗುತ್ತದೆ. ಸ್ತೋತ್ರ ಇಲ್ಲದಿದ್ದರೆ ನಮ್ಮ ಭಕ್ತಿ ಅದರ ಆಳವನ್ನು ಕಳೆದುಕೊಳ್ಳುತ್ತದೆ. ನಮ್ಮ ಆರಾಧನೆ ಬರೀ ಒಂದು ಅಭ್ಯಾಸದಂತೆ ಬದಲಾಗುತ್ತದೆ. ಮಂತ್ರ ಹಾಗೂ ಸ್ತೋತ್ರ ಎರಡೂ ಬೆರೆತಾಗ ಮಾತ್ರವೇ ಜೀವನ ಸಂಪೂರ್ಣವಾಗುತ್ತದೆ. ಇದು ಒಂದು ಪಕ್ಷಿಗೆ ಇರುವಂತ ಎರಡು ರೆಕ್ಕೆಗಳ ತರ. ಒಂದು ರೆಕ್ಕೆಯಿಂದ ಪಕ್ಷಿ ಹಾರಲು ಸಾಧ್ಯವಿಲ್ಲ. ಎರಡು ರೆಕ್ಕೆಗಳಿದ್ದಾಗ ಮಾತ್ರವೇ ಅದು ಆಗಸದಲ್ಲಿ ಹಾರಬಲ್ಲದು. ಅದೇ ರೀತಿ ಮನುಷ್ಯ ಕೂಡ ಆಧ್ಯಾತ್ಮಿಕವಾಗಿ ಹಾರಬೇಕು ಅಂದರೆ ಮನಸ್ಸಿಗೆ ಮಂತ್ರಶಕ್ತಿ ಬೇಕು, ಹೃದಯಕ್ಕೆ ಸ್ತೋತ್ರದ ಭಕ್ತಿ ಬೇಕು. ಒಂದು ವೇಳೆ ಶಕ್ತಿ ಮಾತ್ರವೇ ಇದ್ದರೆ ಅದು ಒಣಗಿ ಹೋದಂತ ಮರುಭೂಮಿಯಂತೆ ಇರುತ್ತದೆ. ಮರುಭೂಮಿಯಲ್ಲಿ ನೀರಿಲ್ಲದೆ ಯಾವ ಜೀವಿ ಕೂಡ ಬದುಕಲು ಆಗುವುದಿಲ್ಲ. ಒಂದು ವೇಳೆ ಭಕ್ತಿ ಮಾತ್ರ ಇದ್ದರೆ ಅದು ದಿಕ್ಕು ತಪ್ಪಿ ಹರಿಯುತ್ತಿರುವಂತ ಅಲೆಗಳಂತೆ ಇರುತ್ತದೆ. ದಿಕ್ಕು ತಪ್ಪಿದಾಗ ಅಲೆಗಳು ಎಲ್ಲೆಂದರಲ್ಲಿ ಹಾರಿ ಎಷ್ಟೋ ಪ್ರಾಣಹಾನಿ ಉಂಟು ಮಾಡುತ್ತದೆ. ಅದೇ ಭಕ್ತಿ ಹಾಗೂ ಶಕ್ತಿ ಅಂದ್ರೆ ಮಂತ್ರ ಮತ್ತು ಸ್ತೋತ್ರ ಎರಡೂ ಬೆರೆತಾಗ ಅದು ಗಂಗಾಜಲದಂತೆ ಪವಿತ್ರವಾಗಿ ಬದಲಾಗುತ್ತದೆ. ನಮ್ಮ ಮನಸ್ಸನ್ನು ಶಾಂತಿಯಾಗಿ ಇರಿಸುತ್ತದೆ. ನಮ್ಮ ಹೃದಯವನ್ನು ದೇವರ ಜೊತೆ ಒಂದು ಮಾಡುತ್ತದೆ. ನಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ. ಇವೆರಡು ಬೇರೆ ಬೇರೆಯಾಗಿ ಕೆಲಸ ಮಾಡುವುದಿಲ್ಲ. ಎರಡು ಒಂದಕ್ಕೆ ಒಂದು ಸಹಾಯ ಮಾಡುತ್ತಾ ಕೆಲಸ ಮಾಡುತ್ತದೆ. ಒಂದು ಮಾತಲ್ಲಿ ಹೇಳೋದಾದ್ರೆ, ಮಂತ್ರ ಶಕ್ತಿಯಾದರೆ ಸ್ತೋತ್ರ ಭಕ್ತಿ. ಇವೆರಡು ಬೆರೆತಾಗ ಮಾತ್ರವೇ ಒಬ್ಬ ಮನುಷ್ಯ
ನಿಜವಾದ ದೇವರ ಅನುಭೂತಿಯನ್ನು ಪಡೆಯುತ್ತಾನೆ. ಆದ್ದರಿಂದಲೇ ನಮ್ಮ ಪೂರ್ವಿಕರು ಮಂತ್ರವನ್ನು ಕೇಳಿ ಮನಸ್ಸನ್ನು ಕಟ್ಟಿಹಾಕಬೇಕು, ಸ್ತೋತ್ರವನ್ನು ಕೇಳಿ ಆ ಮನಸ್ಸು ಕರಗಿ ಹೋಗಬೇಕು ಎಂದು ಹೇಳಿದ್ದಾರೆ. ಕಟ್ಟಿಹಾಕುವ ಶಕ್ತಿ, ಕರಗಿಸುವ ಭಕ್ತಿ ಇವೆರಡೂ ಬೆರೆತಾಗ ಮಾತ್ರವೇ ಮನುಷ್ಯನ ಜೀವನ ನಿಜವಾದ ದಾರಿಯಲ್ಲಿ ಪ್ರಯಾಣಿಸುತ್ತದೆ. ಮಂತ್ರ ನಮ್ಮೊಳಗಿರುವಂತ ನಿಶ್ಚಲವಾದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸ್ತೋತ್ರ ನಮ್ಮೊಳಗಿರುವಂತ ಮೃದುವಾದ ಪ್ರೀತಿಯನ್ನು ಚಿಗುರಿಸುತ್ತದೆ. ಶಕ್ತಿ ಇಲ್ಲದಿದ್ದರೆ ಜೀವನ ಮುಂದೆ ಸಾಗುವುದಿಲ್ಲ. ಸ್ತೋತ್ರ ಇಲ್ಲದಿದ್ದರೆ ಜೀವನಕ್ಕೆ ಒಂದು ಗಮ್ಯ ಇರುವುದಿಲ್ಲ. ಇದೆರಡು ಬೆರೆತಾಗ ಮನುಷ್ಯನ ಜೀವನ ಸಂಪೂರ್ಣತೆಗೆ ಬರುತ್ತದೆ. ನಿಮ್ಮ ದೃಷ್ಟಿಯಲ್ಲಿ ಇವೆರಡರಲ್ಲಿ ಯಾವುದು ತುಂಬಾ ಶಕ್ತಿಯುತವಾದದ್ದು ಎಂದು ಕಮೆಂಟ್ ಮಾಡಿ ತಿಳಿಸಿಕೊಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.